ಫ್ಯಾಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಅಣ್ಣ ಬಂದಿದ್ದಾರೆ ದುಬೈಯಿಂದ. ಸೊ ಇವತ್ತು ವಾಟರ್ ಫಾಲ್ಸು ಮತ್ತು ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಮಮ್ಮಿ ಮಮ್ಮಿ ಹಾಯ್. ನಾನು ಅಕ್ಕ ಮಮ್ಮಿ ಅಣ್ಣ ತಮ್ಮ ಮತ್ತು ಅಣ್ಣ ಅವರ ವೈಫು ಇಷ್ಟು ಜನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೊರಟಿದ್ದೀವಿ. ಇವಾಗ ಫಸ್ಟ್ ಬೀಚ್ ಅಂದ್ಕೊಂಡಿದ್ದೀವಿ. ಬೀಚಿಂದ ಮುಗಿಸ್ಕೊಂಡು ಸೀದಾ ಆಮೇಲೆ ಫಾಲ್ಸ್ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಜೊತೆ ಏನೇನಾಗುತ್ತೆ ನೀವು ನೋಡಿ. ಲೆಟ್ಸ್ ಹೋಗೋಣ ಬನ್ನಿ. ವಿಘ್ನೇಶ್ ಹಾಯ್ ಮಾಡಿ. ಓಕೆ ಫ್ಯಾಮ್ ಬೀಚ್ ರೀಚ್ ಆಗಿ ಆಟ ಆಡ್ತಾಯಿದ್ದೀವಿ. ಸೊ ಇಲ್ಲಿಂದ ಫಾಲ್ಸು. ಮಮ್ಮಿ ಆಟ ಆಡ್ತಾ ಫೋನನ್ನು ನೀರತ್ತ ತೊಗೊಂಡು ಹೋಗ್ತವ್ರೆ. ಸೊ ಕಾರಲ್ಲಿ ಹೆಚ್ಚು ಹೋಗ್ತಾ ಇದ್ದೀನಿ. ಕಾರಲ್ಲಿ ಫೋನ್ ಇಟ್ಬಿಟ್ಟು ಬೀಚ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಬೀಚಲ್ಲಿ ಆಟ ಆಡಿದಾಯಿತು. ಸನ್ರೈಸು ಆಯಿತು. ನಾವು ಆ್ಯಕ್ಚುಲಿ ಬಂದಿದ್ದು ಸನ್ರೈಸು ಆಯಿತು. ನಾನು ಬೀಚಲ್ಲಿ ಫುಲ್ ಆಟ ಆಡ್ಬಿಟ್ಟಿದ್ದೆ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಂದೆ. ಅವ್ರು ಇನ್ನೂ ಅಲ್ಲೇ ಕೂತಿದ್ದಾರೆ ನೋಡಿ. ಸೊ ಇಲ್ಲಿಂದ ಇವಾಗ ಫಾಲ್ಸಿಗೆ ಗೂಡ್ಲು ತೀರ್ಥ ಫಾಲ್ಸ್ ಜೊತೆ ಹೋಗಿದ್ರಲ್ಲ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನು. ಯಾಕಂದರೆ ಇಲ್ಲಿ ಯಾವುದೋ ಎಲ್ಲ ಬಂದಿದೆ ವೆದರ್ ಕಂಡೀಷನಿಂದ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಏನು ರೀ. ಓಕೆ ಫ್ಯಾಮ್ ರೀಚ್ ಆಗಾಯಿತು. ಬಟ್ ಗಾಡಿ ಏನು ಇದು ನೋಡ್ರಿ ಪರಿಸ್ಥಿತಿ ಫುಲ್ಲು ಮಣ್ಣು. ರೀಚ್ ಆಗಾಯ್ತು. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಅಕ್ಕ ಓಪನ್ ಉಂಡು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಇವು ಬಂದು ಹೋದ ಸತಿಗಿಂತ ಇವತ್ತು ಈ ಸತಿ ಜಾಸ್ತಿ ಇದಿದೆ. ಏನಲ್ಲಿ ಜನ ಕಮ್ಮಿ ಇದ್ದಾರೆ. ಸೊ ಅದೊಂದು ಆರಾಮಾಗಿರ್ಬೋದು ಈ ಸತಿ. ಎಷ್ಟು ಕಾರ್ ಇದೆ ಗೊತ್ತಾ? 1 2 6 ನಮ್ಮದು ಸೇರಿಸಿ 6 ಕಾರ್ಸ್ ಅಷ್ಟೇ. ಜನಗಳೇ ಕಮ್ಮಿ. ಲೆಟ್ಸ್ಗೆ ಇವಾಗ ಹೋಗೋಣ. ಹೋಗಿ ಕಂಟಿನ್ಯೂ ಮಾಡ್ತೀನಿ. ಹಾಯ್. ಏನ್ಲೇ? Hello, are you ready for the adventure? Yes, I am ready. ನೋಡೋಣ. ಹೊಸದಿ ಇದೇ ತಮ್ಮನೇಲಿಗೆ ಹಾಕ್ತೀಯಾ? ನನಗೆ ಗೊತ್ತು. ಇಲ್ಲಿ ಅಣ್ಣ ಈ ಕಡೆ ತಿರುಗಿ. ಸೇಮ್ ಮುಖ ನೋಡಿ. ಸೇಮ್ ಬ್ರದರ್ಸ್ ಇವರು. See, what we are going to do? We have already ಡ್ರೀಮ್. We have planned. Now Now we are doing. Ready for the adventure? ಲೆಟ್ಸ್ ಗೋ. Ashu, I need t-shirt like. ಅನ್ನಿ ಸಾಯಿ ಪನ್ಲೆ ಅರ್ಧಾಳ ಪಾತಿರುಚೇರಿ. ಹಾಂ ದಾಟ ಪೋಡು. ಹೋಗೋ ದಾರಿ ಮಾತ್ರ ಕ್ರೇಜಿ. ಸುಮಿತನ ಹೆಂಗಿದೆ ದಾರಿ? ಬನ್ನಿ ಇಲ್ಲಿ ಹೇಳಿ ಮಾತಾಡಿ. ಅಯ್ಯೋ 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 ಅಯ್ಯಯ್ಯೋ ಅಯ್ಯಯ್ಯಪ್ಪ. ಅಯ್ಯೋ ಸ್ಟಾರ್ಟೇ ಇನ್ನೂ ಆಗಿಲ್ಲ. ಅಯ್ಯೋ ಅಯ್ಯೋ ನಮ್ಮಮ್ಮ ಕರ್ಕೊಂಡು ಬರಕ್ಕೆ ಹೆಂಗಿತ್ತು ಹೆಂಗಿತ್ತು ಎಕ್ಸ್ಪೀರಿಯನ್ಸ್?
ಫಾಸ್ಟ್ ಬನ್ನಿ ಆತ ಅಯ್ಯೋ ಅಯ್ಯೋ ಏ ಇರ್ರಿ ನಮ್ಮ ಅಕ್ಕ ಬೀಳ್ತಾಳ ನೋಡೋಣ ಅಣ್ಣ ತಮ್ಮನೇಲೆ ಅವು ತಮ್ಮನೇಲೆ ಅದು ಬರಬೇಕು ನೀವು ಬಿದ್ದಿರೋದು ನೀವಳೇನ ಬೀಳ್ತಾಳ ಅಯ್ಯೋ ಅಯ್ಯೋ ಕ್ರೇಜಿ ಇದೆ 600 ಮೀಟರ್ಸ್ ಬಂದಿರ್ತೀವಿ ಎಷ್ಟು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ ತನಕ ಈಗ ವಿಂಟರ್ ಆಗಿ ಕೂಡ ನಮಗೆ ಕಷ್ಟ ಆಗ್ತಿದೆ ನಡಿಲಿಕ್ಕೆ ಸೊ ಹೋಪ್ಫುಲಿ ವಿಲ್ ಕವರ್ ಇನ್ 10-15 ಮಿನಿಟ್ಸ್ ಅಷ್ಟೇನಾ ಅಷ್ಟು ಬೇಗ ಕವರ್ ಮಾಡ್ತೀವ ಎಸ್ ಅಕ್ಕ ಹೆಂಗಿದೆ ನೈಸ್ ಎಕ್ಸ್ಪೀರಿಯನ್ಸ್ ಅದು ನೋಡಿ ಮಮ್ಮಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೋಗೋಣ ಇವಾಗ ಬ್ರೇಕ್ ಸಾಕಲ್ಲ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅನ್ನ ಆ್ಯಕ್ಟಿವ್ ಆಗಿಲ್ಲ ಅಷ್ಟೇ ಫಸ್ಟ್ ನಾನೇ ಕುತ್ಕೊಳ್ಳೋಣ ಅಂದಿದ್ದು ಸರಿ ಹೋಗೋಣ ಲೆಟ್ಸ್ ಗೋ ಬರ್ತವ್ರೆ ಫುಲ್ ಟೈರ್ಡ್ ಅಂದ್ಕೊಳ್ರಿ ಮಮ್ಮಿಗೆ ಈ ಸತಿ ಎಕ್ಸ್ಪೀರಿಯನ್ಸ್ ಕ್ಯೂ ನಾವು ಸೇಮ್ ಬ್ಯಾಚಿಗೆ ಹೋದ್ಸತಿ ಬಂದು ಮಾಡಿದ್ವಿ ನಾನು ಅಣ್ಣ ಅಕ್ಕ ಮತ್ತು ನಮ್ಮ ಅಕ್ಕ ನಾನು ಅಣ್ಣ ಇಷ್ಟ ನಮ್ಮ ಮಮ್ಮಿ ಇವತ್ತು ಮಾತ್ರ ಮಮ್ಮಿಗೆ ನೀವು ಹೆಂಗಿರುತ್ತೆ ನೋಡೋಣ ಫುಲ್ ಎಕ್ಸಾಸ್ಟೆಡ್ ಹೋಗೋಣ ಇವಾಗ ಒಂದು 10-15 ಸತಿ ಬ್ರೇಕ್ ತೊಗೊಂಡ್ರೆ ಅಣ್ಣ ಅವನು ಒಳಗಡೆ ಹೋಗಿ ನೋಡುವ ಕೆಳಗಡೆ ಇಲ್ಲ ರೋಡ್ ನೋಡಿ ಹೆಂಗಿದೆ ಆಯ್ ಅಲ್ಲ ನಮ್ಮ ಅಕ್ಕ ಅಲ್ಲೋಗಿದ್ದಾಳೆ ಬಂತಂತೆ ಏ ಬಾ ಫುಲ್ಲು ಒಂಥರ ಆಗ್ಬಿಟ್ಟಿದ್ದೀನಿ ಎಲ್ಲ ಫ್ಯಾಮಿಲಿ ನನಗೆ ಆಗಿರೋದು ಮಾತಾಡೋಕ್ಕಾಗ್ತಿಲ್ಲ ನೀರುಂಡಾ ನೀರಿದೆಯಾ ನೀರಿದೆಯಾ ಕಮ್ಮಿ ಇದೆಯಾ ಓ ಮೈ ಗಾಡ್ ಮಮ್ಮಿ ಇಸ್ ಕಮಿಂಗ್ ಮಾ ಅಳ್ತಾರೆ ಹೆಂಗಿದೆ ಬನ್ನಿ ಇನ್ನೂ ನೋಡು ಒಂದು ಸ್ವಲ್ಪ ಅದೇಮ್ಮ ಅಯ್ಯೇ ಬಾ ಅಯ್ಯೋ 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 ಬಾ ಇವಾಗ ಇದರಲ್ಲಿ ಈ ವೇಯಲ್ಲಿ ಹೋಗ್ಬೇಕು ನಾವು ಈ ವೇಯಲ್ಲೇ ಹೋಗ್ಬೇಕಲ್ಲ ಹ್ಞೂ ಅದರಲ್ಲೇ ಹೋಗ್ಬೇಕು ಅದ್ರಲ್ಲಿ ಹೋಗಿ ಹೊರಗಡೆ ಹೋಗ್ಬೇಕು ಅಮ್ಮ ಮಮ್ಮಿ ಫಸ್ಟ್ ಟೈಮ್ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಇದೇನು ಗೊತ್ತದು ಹಂಚಿ ಮಮ್ಮಿ ಇಷ್ಟೇ ಅಂದ್ಕೊಂಡು ವಾಪಸ್ ಹೋಗೋಣ ಬನ್ನಿ ಅಂತಾರೆ ಇನ್ನು ಆ ಕಡೆ ಹೋಗ್ಬೇಕು ಓ ಮೈ ಗಾಡ್ ಕ್ರೇಜಿ ಏನ್ರಿ ಹುಷಾರ್ ಮಾ ಜಾರನುಂಡು ಅಮ್ಮ ಅಬ್ಬಾ ಐಸ್ ನೀರು ಫುಲ್ಲು ಗಟ್ಟಿ ಐಸ್ ಥರ ಇದೆ ಐಸ್ ನೀರು ಕಾಲಿಡು ಹೋಗಿ ಅನೀಸ್ ಐಸ್ ನೀರು ಫುಲ್ಲು ಸ್ವರ್ಗ ಇನ್ನು ಅಲ್ಲಿದೆ ಬನ್ನಿ ಹೋಮ ಕೋಲ್ಡ್ ಬನ್ನಿ ಅಮ್ಮ ಸ್ಲೋ ಅಲ್ಲ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನೀವೇ ನನ್ನ ತಳ್ತಿದ್ದೀರಾ ಗೊತ್ತಾಗ್ತಿಲ್ಲ ಬಿದ್ದರೆ ಇಬ್ಬರು ಔಟು ಅಯ್ಯೋ ತೋರಿಸ್ತೀನಿ ಆಗ ವ್ಯೂ ಅಮ್ಮ ವ್ಯೂ ಐ ಗಾಡ್ ಒಮ್ಮೆ ಹೆಂಗಿದೆ ನೋಡಿ ಕ್ರೇಜಿ Is the view.
ಕ್ರೇಜಿ ಇದೆ. ನೆಕ್ಸ್ಟ್ ಲೆವೆಲ್ ಇದೆ. ಅದೇ ನೀರಲ್ಲಿ ಆಟ ಆಡೋಕ್ಕೆ ಹೋಗಿ ನೀರಲ್ಲಿ ಫುಲ್ ಆಟ ಆಡಿ ಬರ್ತೀವಿ. ಮೀಟಿಂಗ್ ಬ್ರೇಕು ಲೈಟ್ ಮಾಡಿ ಮತ್ತೆ ಅಕ್ಕ ಬಿತ್ತಂತೆ. ಪಾಟ್ಲೆ ಅವರ ಫುಡ್ ಫ್ಯಾಮ್ ಎಲ್ಲ ಮುಗಿತೀವಿ. ಕೆಳಗಡೆ ಹೇಳ್ತೀವಿ. ಮಮ್ಮಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಮ್ಮಿ ಫಸ್ಟ್ ಟೈಮು. ನಾನು ಅಣ್ಣ ಅಕ್ಕ ಬಂದಿದ್ರಿ. ಫಸ್ಟ್ ಟೈಮ್ ಆದ್ರೂ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇನ್ ದ ಸೆನ್ಸ್ ನಾನು ಫಾಲ್ಸ್ ನೀವೆಲ್ಲೂ ನಾನು ನೋಡಿಲ್ಲ. ಪಪ್ಪ ಇರುವಾಗ ಐ ಥಿಂಕ್ ಅವಾಗ ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ರಿ. ಇವಾಗ ನಾನು ನೋಡಿರೋ ಫಾಲ್ಸ್ ಅಂತ ಹೇಳಿದ್ರೆ ಸಕಲೇಶ್ಪುರ ಘಾಟಲ್ಲಿ ಸಿಗುತ್ತಲ್ವಾ, ಅದನ್ನ ನೋಡಿದ್ದೀವಿ. ದೆನ್ ಮಡಿಕೇರಿ ರೋಟಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೀನಿ. ಬಟ್ ಈ ಥರ ಫಾಲ್ಸ್ ನಾನು ನೋಡಿಲ್ಲ ಯಾವತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ರಿಯಲಿ ಇಟ್ ವಾಸ್ ಆಸಮ್. ಬಟ್ ನಾನು ಆಡಿಲ್ಲ ಬಿಕಾಸ್ ತುಂಬ ಕೋಲ್ಡ್ ಇದೆ ನೀರು. ಮೋರ್ ಓವರ್ ನೀವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಐ ಹೋಪ್ ಸೊ. ಯಾ ಫ್ಯಾಮ್ ಕೆಳಗಡೆ ಹೋಗ್ಬಿಟ್ಟು ಅಣ್ಣ ಅವರೆಲ್ಲ ಕೆಳಗಡೆ ಇಳ್ಬಿಟ್ಟಿದ್ದಾರೆ. ಮಮ್ಮಿ ಒಂಚೂರು ಲೇಟಾಗಿ ನಡೀತಿದೆ, ಯಾಕಂದ್ರೆ ನಂದು ಲೇಟ್ ಆಗಿದೆ, ಮಮ್ಮಿ ಲೇಟ್ ಆಗಿದೆ. ಸೊ ಹೋಗೋಣ. ಮಮ್ಮಿ ಬಿದ್ದಿದ್ದು ಫಸ್ಟಲ್ಲೇ ನನಗೆ ನಗು ಅಂದರೆ ನಗು, ಎಲ್ಲರಿಗೂ ನಗು. ಅಪ್ಪ ಅದು ಕೆಳಗಡೆ ಹೋಗ್ಬಿಟ್ಟು ಅನ್ನ ತೆಗಿದ್ವಿ ಕೇಳೋಣ. ಅಮ್ಮ ಬಿದ್ದಿದ್ದು ಸ್ಪಾಟ್ ಬಂತು. ನಮ್ಮ ಆಲ್ರೆಡಿ ಕೆಳಗಡೆ ಇಲ್ಲಿದ್ದಾಳೆ ನೋಡಿ. ಅಯ್ಯಪ್ಪ ಅವಳು ಫುಲ್ಲು ಇನ್ ದ ಸೆನ್ಸ್ ಅವಳಿಗೆ ಕೋಲ್ಡ್ ಅಂದರೆ ಆಗಲ್ಲ ಫಸ್ಟೇ ಬಿಟ್ರಿ. ಬಟ್ ಇಳಿಯಲ್ಲ ಅಂದಿದ್ಲು, ಇಳಿಸ್ಬಿಟ್ಟಿದ್ದೀನಿ ಫುಲ್ಲು. ಐ ಅವ್ವ ಸರ್ ಎಕ್ಸ್ಪೀರಿಯನ್ಸ್ ಹೇಳು. ನಾವು ಆ್ಯಕ್ಚುಲಿ ಓದ್ಸೋದೇನು ಬಂದಿದ್ದೀವಿ. ಕನ್ನಡದಲ್ಲಿ ಮಾತಾಡ್ತಾರೆ, ಚೆನ್ನಾಗಿತ್ತಲ್ಲ. ಸೊ ಬಾ ಇವಾಗ ಹೋಗೋಣ. ಮಮ್ಮಿ ಬಿದ್ದು ಸ್ಪಾಟ್ ಮಾತಾರೆ ಹೆಂಗೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅವರೆಲ್ಲ ಅಲ್ಲೇ ಇದ್ದಾರೆ. ಅಲ್ಲಿ ಲೆಟ್ಸ್ಗೆ ಇವಾಗ ಹೋಗುವ ಅಲ್ಲಿಗೆ. ರೌಂಡ್ ಟು ಬಿದ್ರು. ಹೋದ ಸತಿ ಬಂದಿದ್ದೀವಿ ಅಂತ ಈ ಸತಿ ಏನು ಚೇಂಜಸ್ ಇದೆ ನಮ್ಮ ಕೂಡ್ಲು ಫಾಲ್ಸಲ್ಲಿ? ಕೂಡ್ಲು ಫಾಲ್ಸಲ್ಲಿ ಈಗ ನೀರು ತುಂಬ ಇದೆ. ಹೋಗ್ಲಿಕ್ಕೆ ಅಷ್ಟು ಟಯರ್ಡ್ ಆಗಲ್ಲ ಕಂಪೇರ್ ಟು ಲಾಸ್ಟ್ ಟೈಮ್. ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಹೋಗುವಾಗ ಜನ ಇರಲಿಲ್ಲ ಅಷ್ಟೇ. ನಾವು ಹೊರಗೆ ಬರೋದು 150 ಮಕ್ಕಳು ಬಂದರು ಹಾಸ್ಟೆಲಿಂದ. ಈಗ ಫುಲ್ ಪ್ಯಾಕ್ ಆಗಿದೆ. ಬಟ್ ಹೋಗುವಾಗ ಎಷ್ಟು 6 ಕಾರೇ ಇದ್ದಿದ್ದು. ಆಲ್ರೆಡಿ ಹೌಸ್ಫುಲ್ ಆಗಿದೆ. ಈಗ ಸ್ಕೂಲ್ ಬಸ್ ಇರ್ಬೋದು ಅಲ್ಲಿ ಎಲ್ಲ. 150. ಅಕ್ಕ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಯ್ತಲ್ಲ. ಬಟ್ ಅದು ಫಸ್ಟ್ ಟೈಮ್ ಹೋದಾಗ ಒಂಚೂರು ಕಷ್ಟ ಆಯ್ತು. ಈ ಟೈಮ್ ಏನು ಗೊತ್ತೇ ಆಗಿಲ್ಲಲ್ಲ. ಹಾಂ ಯಾಕೆ ಅಂತ ಹೇಳಿ ನೋಡುವ. ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಮಾತ್ರ ಹೋಗಿದ್ರಿ, ಈ ಸಲ ನಾನು ಬಂದಿದ್ದೆ. ಈ ಸತಿ ನೀವು ಬಂದಿದ್ದು ಫಸ್ಟಲ್ಲೇ ನಾವು ನೋಡಿಲ್ವಣ್ಣ ಏನಾಯ್ತು ಅಂತ. ಫಸ್ಟಲ್ಲೇ ಸೂಪರ್ ಆಗಿ ಸೂಪರ್ ಆಗಿತ್ತು. ಹೌದು.